ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮುಂದುವರಿತಾ ಇದೆ. ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಈ ಹಿನ್ನೆಲೆ ರಷ್ಯಾದಿಂದ ತೈಲವನ್ನ ಆಮದು ಮಾಡಿಕೊಳ್ಳೋದಕ್ಕೆ ಅಮೆರಿಕ ಸೂಚನೆ ಕೊಟ್ಟಿದೆಯಂತೆ. ಅಂದ್ರೆ ನಾವು ಹೇಳ್ದಂಗೆ ಕೇಳ್ತಾ ಇದ್ದೀರಿ, ಹಾಗಾಗಿ ಯುದ್ಧ ನಡೀತಾ ಇದೆ, ಹಾಗಾಗಿ ನಿಮಗೆ ಏನು ಕಚ್ಚಾ ತೈಲ ಬೇಕು ಅಂದ್ರೆ ತೆಗೆದುಕೊಳ್ಳಿ ಸ್ವಲ್ಪ ದಿನಗಳ ಕಾಲ ಅಂತ. ಎಲ್ಲೋ ಒಂದು ಕಡೆ 56 ಇಂಚಿನ ಎದೆಯುಳ್ಳವರು ಎಲ್ಲಿ ಹೋದ್ರು? ಇಡೀ ವಿಶ್ವಕ್ಕೆ ವಿಶ್ವಗುರು ಆದಂಥವ್ರು ಎಲ್ಲೋದ್ರು? ಯಾವುದೋ ದೇಶ ನಮ್ಮ ಭಾರತ ದೇಶವನ್ನ ಹೇಳ್ದಂಗೆ ಕೇಳಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಇಟ್ಕೊಂಡಿದ್ಯಾ? ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ. ಇದೇನಾ ವಿಶ್ವಗುರು ತಾಕತ್ತು? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈಗಾಗಲೇ ಕೂಡ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಯುದ್ಧ ಕೂಡ ಮುಂದುವರಿತಾ ಇದೆ. ಆರ್ಭಟಿಸ್ತಾ ಇದ್ದಾವೆ. ಕ್ಷಿಪಣಿಗಳು ಈಗಾಗಲೇ ಕೂಡ ದಾಳಿಯನ್ನ ಮಾಡಿ ಬೆಚ್ಚಿ ಬೀಳುವಂತ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಒಂದಷ್ಟು ಸಮಸ್ಯೆ ಕೂಡ ಉಂಟಾಗಿರುವಂತ ಹಿನ್ನೆಲೆ ನಮಗೆ ಕಚ್ಚಾ ತೈಲ ಬೇಕು. ಹಾಗಾಗಿ ಏನು ಮಾಡ್ಬೇಕು? ನಾವು ಬೇರೆ ದೇಶಕ್ಕೆ ಹೋಗಿ ಅನುಮತಿ ಕೇಳಬೇಕಾ? ಅಪ್ಪ, ನಮ್ಮ ದೇಶಕ್ಕೆ ಕಚ್ಚಾ ತೈಲ ಇಲ್ಲ, ನೀವು ಅನುಮತಿ ಕೊಟ್ಟರೆ ನಾವು ತೆಗೆದುಕೊಳ್ತೀವಿ, ಏನು ಮಾಡಬೇಕು ಹೇಳಿ ಸ್ವಾಮಿ ಅಂತ ಕೇಳೋ ಪರಿಸ್ಥಿತಿ ಭಾರತಕ್ಕಿದೆಯಾ? ವಿಶ್ವಕ್ಕೆ ಗುರು ಆದಂಥವರು ಈ ರೀತಿಯಾಗಿ ಬೇಡ್ಕೊಂಡ್ರಾ? ವಿಶ್ವಗುರು ತಾಕತ್ತಿದೆನಾ? 56 ಇಂಚಿನ ಎದೆಯುಳ್ಳಂಥವ್ರು ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಬೊಬ್ಬೆ ಹೊಡಿತಾ ಇರುವಂಥವ್ರು ಇದೇನಾ ನಿಮ್ಮ ತಾಕತ್ತು? ಇದೇನೇ ನಿಮ್ಮ ಗತ್ತು ಗಾಂಭೀರ್ಯ? ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚಾಟಕ್ಕೆ ಇತಿಮಿತಿ ಇಲ್ಲ ಅನ್ನೋದಿಗಾಗಲೇ ಗೊತ್ತಾಗ್ಬಿಟ್ಟಿದೆ ಎಲ್ರಿಗೂ ಕೂಡ. ರಷ್ಯಾದಿಂದ ತೈಲವನ್ನ ಆಮದು ಮಾಡಿಕೊಳ್ಳೋದಕ್ಕೆ ಅಮೆರಿಕ ಸೂಚನೆ ಕೊಟ್ಟಿದೆಯಂತೆ. ಅಂದ್ರೆ ನಾವು ಏನಾದರೂ ಮಾಡಬೇಕು ಅಂತ ಅಂದ್ರೆ ಅಮೆರಿಕ ಕೇಳಬೇಕಾ? ಹೇಳಿ ಕೇಳಿ ಹುಚ್ಚಾಟವನ್ನ ಮೆರಿತಾ ಇರುವಂತ ಟ್ರಂಪ್ ಅಂದ್ರೆ ನಾವು ಮೊದಲು ಕೂಡ ಕಚ್ಚಾ ತೈಲವನ್ನ ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಟ್ಯಾಕ್ಸ್ 50% ಟ್ಯಾಕ್ಸ್, 25% ಟ್ಯಾಕ್ಸ್ ಇದ್ದದನ್ನ ದುಪ್ಪಟ್ಟು ಮಾಡಿ ಭಾರತದ ಮೇಲೆ ಸುಂಕವನ್ನು ವಿಧಿಸಿದ್ನಲ್ಲ ಇದೇ ಡೊನಾಲ್ಡ್ ಟ್ರಂಪ್. ಆತ ಹೇಳ್ದಂಗೆ ಭಾರತ ದೇಶ ಕೇಳಬೇಕಾ? ಆ ಸಂದರ್ಭದಲ್ಲೇ ಕೂಡ ನೋಡಿದ್ವಿ ಯಾವ ರೀತಿಯಾಗಿ ಡ್ರಾಮಾ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಅನ್ನೋದನ್ನ. ಈಗ ನೀವು ಸ್ವಲ್ಪ ದಿನಗಳ ಕಾಲ ತೆಗೆದುಕೊಳ್ಳಿ, ಆಮೇಲೆ ನೋಡೋಣ, ನಾವು ಹೇಳ್ದಂಗೆ ನೀವು ಕೇಳಿದ್ದೀರಿ, ನಾವು ನಿಲ್ಲಿಸಿದಾಗ ನಿಲ್ಲಿಸಿದ್ದೀರಿ, ತೆಗೆದುಕೊಳ್ಳಿ, ಈಗ ಪರವಾಗಿಲ್ಲ, ನಾವೇನು ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀವ ಬೇರೆ ದೇಶಗಳ ಜೊತೆ? ಭಾರತ ಅಷ್ಟೊಂದು ಹೀನಾಯ ಪರಿಸ್ಥಿತಿಯಲ್ಲಿದೆಯಾ? ಭಾರತ ನುಡಿದಂತೆ ನಡೆದಿರುವಂಥ ಹಿನ್ನೆಲೆ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳಬೇಕಾದ್ರೆ ಅಂತ ಡೊನಾಲ್ಡ್ ಟ್ರಂಪ್ ಅಮೆರಿಕ ವಿತ್ತ ಸಚಿವ ಸ್ಕಾಟ್ ಬೆಸೆಂಟ್ ಹೇಳಿಕೆಯನ್ನ ಕೊಟ್ಟಿರೋದು. ಭಾರತದ ವ್ಯವಹಾರಕ್ಕೆ ಅಮೆರಿಕ ಅನುಮತಿ ಕೊಡಬೇಕಾ? ಅಮೆರಿಕಾದ ವಿತ್ತ ಸಚಿವ ಹೇಳಿರೋದು. ನಾವು ಹೇಳಿದಾಗ ನೀವು ಸ್ಟಾಪ್ ಮಾಡಿದಿರಿ, ಈಗ ನಾವು ಹೇಳ್ದಂಗೆ ಕೇಳ್ತಾ ಇದ್ದೀರಿ, ನೀವು ತೆಗೆದುಕೊಳ್ಳಿ. ಈಗ ಯಾರಪ್ಪನ ದೊಣ್ಣೆ ನಾಯಕ, ಯಾರಪ್ಪಣೆ ಅಪ್ಪಣೆ ಬೇಕು ನಮಗೆ? ಭಾರತದ ವ್ಯವಹಾರ ಅಮೆರಿಕ ತೀರ್ಮಾನ ಮಾಡಬೇಕಾ? ಭಾರತ ದೇಶ ಅಷ್ಟೊಂದು ಅಮೆರಿಕಾದ ಮೇಲೆ ಅವಲಂಬಿತ ಆಗಿದೆಯಾ? ಅಮೆರಿಕ ಮಾತು ಕೇಳಿ ಭಾರತವನ್ನ ನಡೆಸಬೇಕಾ ನಾವು? ವಿಶ್ವಗುರು ತಾಕತ್ತಿದೇನಾ? ಇದೇನಾ 56 ಇಂಚಿನ ಎದುರುಳ್ಳವರು ಹೇಳಿಕೆ ಕೊಡುವಂಥದ್ದು, ನಡ್ಕೊಳ್ಳುವಂಥ ರೀತಿ ಇದೇನಾ? ಏನಾಗ್ತಾ ಇದೆ? ಇಡೀ ವಿಶ್ವಕ್ಕೆ ಭಾರತ ಕೊಟ್ಟಂತ ಸಂದೇಶ ಏನು? ಭಾರತ ಈಗಾಗಲೇ ಕೂಡ ಆರ್ಥಿಕವಾಗಿ ಅತಿ ವೇಗದಲ್ಲಿ ಮುನ್ನುಗ್ಗುತ್ತಿರುವಂಥ ದೇಶ. ಹಾಗೆ ಹೀಗೆ ಅಂತ ಬೊಬ್ಬೆ ಹೊಡೆಯುವಂಥ ನಾವು ಇವತ್ತು ಅಮೆರಿಕ ಅವಲಂಬಿತವಾಗಿ ಬದುಕ್ತಾ ಇದ್ದೀವಾ? ಯಾವುದೋ ದೇಶದ ಅಧ್ಯಕ್ಷ ನಮ್ಮ ದೇಶವನ್ನ ನಡೆಸ್ತಾ ಇದ್ದಾರಾ? ಯಾವುದೋ ದೇಶದ ಅಧ್ಯಕ್ಷ ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಿಂದ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನಾ? ನಿಜಕ್ಕೂ ಗೊತ್ತಿಲ್ಲ. ವಿಶ್ವಗುರುನೇ ಹೇಳಬೇಕು ಈ ಉತ್ತರ ಇದಕ್ಕೆ. ವಿಶ್ವಗುರು ತಾಕತ್ತೇನು ಅಂತ ತೋರಿಸ್ಬೇಕೀಗ. ವಿಶ್ವಗುರು ಅವರ ಧಮ್ಮು ಗತ್ತು ನಡತೆ ಏನು ಅಂತ ತೋರಿಸ್ಬೇಕೀಗ. ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ. ಇದೇನಾ ವಿಶ್ವಗುರು
ತಾಕತ್ತು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.